ಹಾಯ್ ಹಲೋ ನಮಸ್ಕಾರ. ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಇನ್ನು ಮುಂದೆ ಶಾಲೆಗಳಿಗೆ ಶೂ ಬದಲು ಚಪ್ಪಲಿ ಕೊಡಲಾಗತ್ತಾ? ಸರ್ಕಾರ ಮಕ್ಕಳಿಗೆ ಶೂ ಬದಲಿಗೆ ಚಪ್ಪಲಿ ಒದಗಿಸೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಯಾಕಿಂತ ಚಿಂತನೆ, ಏನು ಸಮಸ್ಯೆ ಕಾಡ್ತಾ ಇದೆ, ಅದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ವಿತರಿಸೋದಕ್ಕೆ ಸಜ್ಜಾದಂತಹ ಶಿಕ್ಷಣ ಇಲಾಖೆ ಕೆಲ ಜಿಲ್ಲೆಗಳ ಹವಾಮಾನಕ್ಕೆ ಅನುಗುಣವಾಗಿ ಚಪ್ಪಲಿ ಕೊಡೋಣ ಎನ್ನುವಂತಹ ಚಿಂತನೆ ಮಾಡ್ತಾ ಇದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ತಲಾ 1 ಜೊತೆ ಶೂ, 2 ಜೊತೆ ಸಾಕ್ಸ್ ಇದನ್ನು ವಿತರಿಸಲಾಗುತ್ತೆ. ಆದರೆ ಪ್ರಾದೇಶಿಕ ವಾತಾವರಣಕ್ಕೆ ತಕ್ಕಂತೆ ಆದ್ಯತೆ ಕೊಡಬೇಕು ಅನ್ನೋದು ಈ ಬಾರಿಯ ಯೋಜನೆ. ಕರ್ನಾಟಕದ ಎಲ್ಲಾ ಜಿಲ್ಲೆಯ ಹವಾಮಾನ ಇದೆಯಲ್ಲ, ಅದು ಒಂದೇ ರೀತಿ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅತಿಯಾದ ಮಳೆ ಆಗುತ್ತೆ, ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿಯಾದ ಉಷ್ಣಾಂಶ ಇರುತ್ತೆ. ಆಯಾ ಭಾಗದ ಸ್ಥಳೀಯ ಹವಾಮಾನಕ್ಕೆ ಅನುಗುಣವಾಗಿ ಶೂ ಅಥವಾ ಪಾದರಕ್ಷೆ ಅಂದರೆ ಸ್ಯಾಂಡಲ್ ಅಥವಾ ಚಪ್ಪಲಿಯನ್ನು ಆಯ್ಕೆ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಡ್ತಾ ಇದೆ. ಆದರೆ ಈ ಜವಾಬ್ದಾರಿ ಈಗ SDMC ಮೇಲೆ. ಶೂ ಬದಲಿಗೆ ಚಪ್ಪಲಿ ಅಥವಾ ಸ್ಯಾಂಡಲನ್ನು ಕೊಡಬೇಕೇ ಬೇಡವೇ, ಈ ಬಗ್ಗೆ ನಿರ್ಧಾರವನ್ನು ಆಯಾ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂದರೆ SDMC ತೆಗೆದುಕೊಳ್ಳಬಹುದಾಗಿದೆ. ಸ್ಥಳೀಯವಾಗಿ ಉತ್ತಮ ಗುಣಮಟ್ಟದ ಪಾದರಕ್ಷೆಯನ್ನು ಖರೀದಿ ಮಾಡಬೇಕು, ಅದನ್ನು ವಿತರಿಸಬೇಕು. ಆ ಸಂಪೂರ್ಣ ಜವಾಬ್ದಾರಿಯನ್ನು SDMCಗೆ ವಹಿಸಲಾಗ್ತಾ ಇದೆ. ಚಪ್ಪಲಿ ಅಥವಾ ಸ್ಯಾಂಡಲ್ ಕೊಡೋದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದರೆ ಆರೋಗ್ಯದ ದೃಷ್ಟಿ. ಅಂದರೆ ಈ ದೀರ್ಘಕಾಲ ಶೂ ಧರಿಸೋದ್ರಿಂದ ಪಾದದಲ್ಲಿ ಬೆವರು ನಿಂತು ಚರ್ಮದ ಸೋಂಕು, ಫಂಗಲ್ ಇನ್ಫೆಕ್ಷನ್ ಆಗಬಹುದು ಅನ್ನೋ ದೂರುಗಳು ಕೇಳಿ ಬಂದಿದ್ವಂತೆ. ಜೊತೆಗೆ ಈ ಕೆಳಗಡೆಯಲ್ಲಿ ಮಳೆಗಾಲದಲ್ಲಿ ಶೂ ಮತ್ತು ಸಾಕ್ಸ್ ಒದ್ದೆಯಾದರೆ ಅದು ಒಣಗೋದು ಕಷ್ಟ, ಆಗ ವಾಸನೆ ಬರುತ್ತೆ. ಚಪ್ಪಲಿ ಅಥವಾ ಸ್ಯಾಂಡಲ್ ಆದರೆ ಶಾಲೆ ಒಳಗೆ ಹೋಗುವಾಗ ತೆಗೆಯೋದಕ್ಕೆ, ಅದನ್ನು ಧರಿಸೋದಕ್ಕೆ ಸುಲಭ ಆಗುತ್ತೆ. ಅಂದರೆ ಆಯಾ ಪರಿಸರಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಯಾವುದು ಅನುಕೂಲ ಆಗುತ್ತೆ, ಮಕ್ಕಳ ಆರೋಗ್ಯಕ್ಕೆ ಯಾವುದು ಒಳಿತಾಗುತ್ತೆ, ಅದನ್ನು ಆಧರಿಸಿ ಕೊಡುವಂತಾಗಬೇಕು ಅನ್ನೋದು ಯೋಜನೆ. ವಿದ್ಯಾವಿಕಾಸ ಯೋಜನೆ 2025-26ನೇ ಸಾಲಿನ ವಿದ್ಯಾವಿಕಾಸ ಯೋಜನೆಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಉಚಿತ ಶೂ ಮತ್ತು ಸಾಕ್ಸ್ ಅನ್ನು ಒದಗಿಸೋದಕ್ಕೆ ಸುಮಾರು 111 ಕೋಟಿ ಅನುದಾನ ಬಿಡುಗಡೆಯಾಗಿರೋದು. ದರ ಹೇಗಿದೆ ಅಂತ ನೋಡ್ತಾ ಹೋದರೆ ಈ 1ರಿಂದ 5ನೇ ತರಗತಿ ಮಕ್ಕಳಿಗೆ 265 ರೂಪಾಯಿ, 6ರಿಂದ 8ನೇ ತರಗತಿಗೆ 295 ರೂಪಾಯಿ ಮತ್ತು 9, 10ನೇ ತರಗತಿ ಮಕ್ಕಳಿಗೆ 325 ರೂಪಾಯಿ ತಗಲುತ್ತೆ. ಆಯಾ ಜಿಲ್ಲೆ ವಾತಾವರಣಕ್ಕೆ ಅನುಗುಣವಾಗಿ ಶೂ, ಸಾಕ್ಸ್, ಚಪ್ಪಲಿ ವಿತರಿಸೋದಕ್ಕೆ ಈಗ ಮುಂದಾಗಿದ್ದು. ಈ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಉರ್ದು ಮತ್ತು ಇತರ ಅಲ್ಪಸಂಖ್ಯಾತ ಭಾಷಾ ಶಾಲೆಯ ನಿರ್ದೇಶನಾಲಯ ಈಗ ಸೂಚನೆ ಕೊಟ್ಟಿದೆ. ಮಳೆ ಬೇಸಿಗೆ ವೇಳೆ ಧರಿಸೋದಕ್ಕೆ ಸುಲಭ ಆಗಬೇಕು, ದೀರ್ಘಕಾಲ ಶೂ ಧರಿಸುವಿಕೆಯಿಂದ ಆಗಬಹುದಂತಹ ಸೋಂಕಿಗೆ ಕಡಿವಾಣ ಹಾಕಬೇಕು, ಹಾಗೆ ಮಕ್ಕಳ ಪಾದದ ಅಳತೆಗೆ ಶೂಗಿಂತ ಚಪ್ಪಲಿ ಸೂಕ್ತ ಎನ್ನುವಂಥ ಲೆಕ್ಕಾಚಾರ ಕೆಲವು ಕಡೆ ಕೇಳಿ ಬರ್ತಾ ಇದೆ. ಈ ಚಿಂತನೆ ಹೊಸತೇನಲ್ಲ, 2015ರಲ್ಲೂ ಕೂಡ ಈ ಬಗ್ಗೆ ಚಿಂತನೆಯಾಗಿತ್ತು. ರಾಜ್ಯದ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ಬದಲಿಗೆ ಚಪ್ಪಲಿ ಕೊಡಬೇಕು ಅಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2015ರಲ್ಲಿ ಚಿಂತನೆ ಮಾಡಿತ್ತು. ರಾಜ್ಯದ 54 ಲಕ್ಷ ವಿದ್ಯಾರ್ಥಿಗಳಿಗೆ ಚಪ್ಪಲಿ ವಿತರಿಸೋದಕ್ಕೆ ಅಂತ ಹೇಳಿ 120 ಕೋಟಿ ರೂಪಾಯಿ ವೆಚ್ಚ ಆಗ್ಬೋದು ಅಂತ ಕೂಡ ಅಂದಾಜು ಮಾಡಲಾಗಿತ್ತು. ಜೊತೆಗೆ ಶೂ ಸಾಕ್ಸ್ ಬದಲು ಚಪ್ಪಲಿ ವಿತರಣೆ ಮಾಡಿದ್ರೆ ಎಷ್ಟು ನಿಗದಿತ ಅನುದಾನ ಇದೆಯಲ್ಲ ಅದರಲ್ಲೇ ಗುಣಮಟ್ಟದ ಚಪ್ಪಲಿ ಕೊಡಬಹುದು ಅಂತಹದೊಂದು ಚಿಂತನೆ ಕೂಡ ನಡೆಸಲಾಗಿತ್ತು. ಈಗ ಮತ್ತೆ ಅಂಥದ್ದೇ ಒಂದು ಚಿಂತನೆ. ಆದರೆ ಒಂದು ಗಮನಿಸಿ, ಇದು ಎಲ್ಲ ಶಾಲೆಗಳಿಗೆ ಕಡ್ಡಾಯ ಅಲ್ಲ. ನಿಮ್ಮ ಶಾಲೆಯ SDMC ಸಮಿತಿ ಏನಿರುತ್ತೆ ಅದು ಶೂ ಬದಲಿಗೆ ಚಪ್ಪಲಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರೆ ಮಾತ್ರ ಈ ಒಂದು ಯೋಚನೆ ಅನ್ವಯ ಆಗುತ್ತೆ. ಆದರೆ ಇದು ಎಲ್ಲ ಕಡೆ ಸೂಕ್ತ ಆಗುತ್ತಾ, ಎಲ್ಲೆಲ್ಲಿ ಸೂಕ್ತ ಆಗುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಲಾಗ್ತಾ ಇದೆ. ನಮಸ್ಕಾರ.